ಉಪಕಾಲುವೆ ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳಿ ರೈತರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಏತ ನೀರಾವರಿ ಕಾಮಗಾರಿಯಲ್ಲಿ ಕಳಪೆ ಮಾಡಲಾಗಿದೆ ಅನ್ನುವಂಥದ್ದು ಆರೋಪ. ಕಲಬುರಗಿ ಜಿಲ್ಲೆಯ ಮಲ್ಲಾಬಾದ್ ಏತ ನೀರಾವರಿ ಯೋಜನೆ ಇದು. ಅದರಲ್ಲೂ ಕೂಡ 147 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪಕಾಲುವೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಕಳಪೆ ಕಾಮಗಾರಿಯಾಗಿದೆ ಅಂತ ಜೇವರ್ಗಿ, ಯಡ್ರಾಮಿ, ಶಹಾಪುರ್ ಬರಪೀಡಿತ ಪ್ರದೇಶಗಳಿಗೆ ನೀರು ಪೂರೈಕೆ ಮಾಡೋ ಉಪಕಾಲುವೆ ಕಾಮಗಾರಿ ಕಳಪೆ ಆಗಿದೆ ಅಂತ ಹೇಳಿ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. 87ಕ್ಕೂ ಅಧಿಕ ಗ್ರಾಮಗಳ ಭೂಮಿಗೆ ನೀರಾವರಿ ಸೌಲಭ್ಯ ಒದಗಿಸಲಾಗಿತ್ತು. ಸುಮಾರು 144 ಕಿಲೋಮೀಟರ್ ಉದ್ದದ ಉಪಕಾಲುವೆ ನಿರ್ಮಾಣ ಮಾಡಲಾಗಿತ್ತು. ಕಾಮಗಾರಿ ಮಾಡುತ್ತಿರುವಂತಹ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹೀಗೆ ಸುಮಾರು 144 ಕಿಲೋಮೀಟರ್ ಉದ್ದದ ಉಪಕಾಲುವೆ ನಿರ್ಮಾಣ ಕೋಟಿ ಹಣ ಹಾಕಿ ಕಾಮಗಾರಿ ಮಾಡಲಾಗಿದೆ ಅಂತ ಹೇಳ್ತಾರೆ ಅಧಿಕಾರಿಗಳು. ಆದರೆ ಕಳಪೆ ಕಾಮಗಾರಿಯಾಗಿದೆ ಅಂತ ಹೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿನ ರೈತರು ಕೂಡ ಉಪಕಾಲುವೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಏತ ನೀರಾವರಿ ಕಾಮಗಾರಿಯಲ್ಲಿ ಕಳಪೆ ಆರೋಪ ರೈತರು ಈಗ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯ ಮಲ್ಲಾಬಾದ್ ಏತ ನೀರಾವರಿ ಇಲ್ಲಿ 147 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪಕಾಲುವೆ ನಿರ್ಮಾಣ ಮಾಡಿದ್ದಾರೆ. ಬಟ್ ಕಳಪೆ ಕಾಮಗಾರಿಯಾಗಿದೆ ಅನ್ನುವುದು ಕೂಡ ಇಲ್ಲಿನ ರೈತರ ಒಂದು ಆರೋಪ. ಕಾಮಗಾರಿ ಮಾಡ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈ ಕುರಿತು ನಮ್ಮ ಕಲಬುರಗಿ ಪ್ರತಿನಿಧಿ ರಾಜಶೇಖರಯ್ಯ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಜನರನ್ನ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬನ್ನಿ ನೋಡೋಣ. ರೈತರ ಉಳಿವಿಗಾಗಿ ಸಾಕಷ್ಟು ಸಹಸ್ರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಾವರಿ ಯೋಜನೆಗಳನ್ನ ಮಾಡುತ್ತೆ. ಆದರೆ ಅಧಿಕಾರಿಗಳು ಮತ್ತೆ ಈ ಒಂದು ಗುತ್ತಿಗೆದಾರರ ಹಣದ ದಾಹದಿಂದಾಗಿ ಕಳಪೆ ಕಾಮಗಾರಿ ಮಾಡೋದ್ರ ಮೂಲಕ ಈ ಎಲ್ಲ ಯೋಜನೆಗಳನ್ನ ಹಳ್ಳ ಹಿಡಿಸಿದ್ದಾರೆ. ಅದಕ್ಕೆ ಒಂದು ತಾಜಾ ಉದಾಹರಣೆ ಕಲಬುರಗಿಯ ಒಂದು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಮಲ್ಲಾಬಾದ್ ಏತ ನೀರಾವರಿ ಯೋಜನೆ. ಈ ಒಂದು ಯೋಜನೆ ಸುಮಾರು 40 ವರ್ಷಗಳ ಕಾಲ ರೈತರ ಹೋರಾಟದಿಂದ ಸಿಕ್ಕಂಥದ್ದು. ಸರ್ಕಾರ ಕೂಡ 147 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು 104 ಕಿಲೋಮೀಟರ್ ಏನು ಉದ್ದದ ಈ ಒಂದು ಕಾಲುವೆಯನ್ನು ನಿರ್ಮಾಣ ಮಾಡಿದೆ. ಆದ್ರೆ ಈ ಒಂದು ಕಾಲುವೆ ಇದೀಗ ಸಾಕಷ್ಟು ಕಳಪೆ ಕಾಮಗಾರಿಯಿಂದ ಕೂಡಿದೆ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಅದಕ್ಕೆ ಇಲ್ಲಿ ನಾನು ಒಂದು ನಿಜ ಒಂದು ಸಾಕ್ಷಿಯನ್ನು ತೋರಿಸ್ತಾ ಇದ್ದೇನೆ. ತಾವಿಲ್ಲಿ ನೋಡಬಹುದು ಈ ಒಂದು ಕಾಲುವೆ ಯಾವ ರೀತಿಯಾಗಿ ಕಾಮಗಾರಿ ನಡೆದಿದೆ ಅಂತ ಅನ್ನುವಂಥದ್ದು. ಇಲ್ಲಿ ಏನು ಬಳಕೆ ಮಾಡತಕ್ಕಂಥ ಏನು ಸಿಮೆಂಟ್ ಆಗಿರ್ಬೋದು, ಕಾಂಕ್ರೀಟ್ ಆಗಿರ್ಬೋದು ಅಥವಾ ಏನು ಸ್ಯಾಂಡ್ ಆಗಿರ್ಬೋದು ಯಾವುದೇ ಇಲ್ಲಿ ಉಪಯೋಗ ಮಾಡಿಲ್ಲ. ಬದಲಾಗಿ ಒಂದು ಕಾಂಕ್ರೀಟ್ ಮಷೀನ್ ಅಲ್ಲಿ ಸಿಗ್ತಕ್ಕಂಥ ಡಸ್ಟ್ ಅನ್ನ ಯೂಸ್ ಮಾಡೋದ್ರ ಮೂಲಕ ಇಲ್ಲಿ ಒಂದು ಕಾಲುವೆ ನಿರ್ಮಾಣ ಮಾಡಿದ್ದಾರೆ. ಇದು ಆರಂಭದ ಹಂತದಲ್ಲೇ ಇದು ಒಡೆದು ಹೋಗ್ತಾ ಇದೆ. ಅಂದ್ರೆ ಇನ್ನೂ ನೀರು ಕಾಲುವೆಗೆ ಬಂದಿಲ್ಲ. ಈ ಕಾಲುವೆಗೆ ನೀರು ಬರೋಕ್ಕಿಂತ ಮುಂಚೆನೆ ಈ ಒಂದು ಕಾಂಕ್ರೀಟ್ ಎಲ್ಲ ಹೋಗ್ತಾ ಇದೆ. ಅದರಲ್ಲಿ ಸ್ಟೀಲ್ ಕೂಡ ಉಪಯೋಗ ಮಾಡಿಲ್ಲ ಅಂತಕ್ಕಂಥ ಆರೋಪ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ ನಮ್ಮ ಜೊತೆಗೆ ರೈತರು ಇದ್ದಾರೆ. ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ವಿಚಾರವನ್ನ ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈ ಒಂದು ಕಾಮಗಾರಿ ಬಗ್ಗೆ ಏನ್ ಹೇಳ್ತೀರಿ? ಈ ಒಂದು ಕಳಪೆ ಕಾಮಗಾರಿ ನೀರು ಬೋದಕ್ಕೆ ಮುಂಚೆನೆ ಕಿತ್ಕೊಂಡು ಹೋಗ್ತಾ ಇದೆ. ಸರ್, ಈ ಕಾಮಗಾರಿ ಇವತ್ತು ಬಹಳ ಒಂದು ರೈತರಿಗೆ ಬಹಳ ನೋವಿನ ಸಂಗತಿ. ಮಲ್ಲಾಬಾದ್ ಏತ ನೀರಾವರಿ ಇವತ್ತೇನಪ್ಪ ಅಂದ್ರೆ ಈ ಭಾಗದ ರೈತರಿಗೆ ಒಂದು ಜೀವನಾಡಿ. ಬಟ್ ಇವರು ಈಗ ಟೆಂಡರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೆ 1.5 ಕಿಲೋಮೀಟರ್ದಾಗ 5 ಕಿಲೋಮೀಟರ್ ಆಲ್ರೆಡಿ ಏನಪ್ಪಾ ಅಂತಂದ್ರೆ ಇವ್ರು ಡಸ್ಟ್ ಎಲ್ಲ 1.5 ಕಿಲೋಮೀಟರ್ ಕೂಡ ಇವತ್ತು ಏನು ಉಪಯೋಗ ಇಲ್ಲ. ಮಣ್ಣು ಹಾಕಿಸಿಂದ ಡಸ್ಟ್ ಹಾಕಿಸಿಂದ ಇವತ್ತು ಬಾತಿಗೆ ಬರಲಾದ ಸಿಮೆಂಟ್ ಹಾಕಿಸಿಂದ ಏನಪ್ಪಾ ಅಂತಂದ್ರೆ ಕೆಲಸ ಮಾಡಿ ಇವತ್ತು ನೀರು ಬರೋದಕ್ಕಿಂತ ಮೊದಲೇ ಇವತ್ತು ಕೈ ಮುಟ್ಟಿದ್ರೆ ಉಚ್ಕೊಂಡು ಬೀಳೋ ಪರಿಸ್ಥಿತಿ ಏನಂದ್ರೆ ಈ ಕೆಲಸದಾಗ್ಯದ. ಇಲ್ಲಿ ಯಾವುದೇ ರೀತಿ ಒಂದು ಗುಣಮಟ್ಟ ಕಾಮಗಾರಿ ಇಲ್ಲ. ಅಧಿಕಾರಿಗಳು ಸೈಟಿಗೆ ಭೇಟಿ ಕೊಡೋದಿಲ್ಲ. ಅವ್ರ ಈಸಿನಿಂದ ಕುಂತ ಕೇಸಿಂದ ಏನಪ್ಪಾ ಅಂತಂದ್ರೆ ಈ ರೀತಿ ಇವತ್ತು ಗುತ್ತಿಗೆದಾರ ಸಂಘಟನೆ ಅಂದ್ರೆ ಈ ಭ್ರಷ್ಟ ಅಧಿಕಾರಿಗಳು ಶಾಮೀಲಾಗಿ ಇವ್ರ ಜೊತೆಯಾಗಿ ನಮ್ಮ ಕ್ಷೇತ್ರ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಇವತ್ತು ಹೆಸರಿಗೆ ಏನಪ್ಪಾ ಅಂತಂದ್ರೆ ಈ ಅವ್ರ ಅಪ್ಪ ಏನದ ಹಿಂದಕ್ಕೆ ಏನದ ಅಂದ್ರೆ ಮುಖ್ಯಮಂತ್ರಿ ಆಗಿರೋದ. ಅವ್ರ ಅಪ್ಪನು ಗೊತ್ತದ. ನಾವು ಮಲ್ಲಾಬಾದ್ ಏತ ನೀರಾವರಿ ಹೋರಾಟ ಅವಾಗ್ನೂ ಆಗಲಿಲ್ಲ. ಇವತ್ತು ನಮ್ಮ ಭಾಗಕ್ಕೆ ಏನದ ಇದು ಸಿಕ್ಕದ. ಈ ಸಿಕ್ಕಂತ ಯೋಜನೆ ಪೂರಾ ಹಳ್ಳ ಹಿಡಿಸಿದ್ರೆ ಮುಂದೇನಪ್ಪಾ ಅಂದ್ರೆ ನಮ್ಮ ಮಕ್ಕಳು ಇವತ್ತು ಶಿಕ್ಷಣಕ್ಕಾಗಲಿ ಒಂದು ಉದ್ಯೋಗಕ್ಕಾಗಲಿ ಒಂದು ದೊಡ್ಡ ಕೊಡಲಿ ಪೆಟ್ಟು ಬೀಳತಕ್ಕಂಥ ಸಂಭಾವನೆ ಇದ್ದ ಕಾರಣ ಇವತ್ತು ನಾವೇನದ ಹೋರಾಟ ಮಾಡ್ತಾ ಇದ್ದೀವಿ. ಹಾಕಿದ್ರೆ ಏನಪ್ಪಾ ಅಂದ್ರೆ ಮುಂದೆ ಈ ರೈತರ ಬಾಳೆಗೆ ಏನಪ್ಪಾ ಅಂದ್ರೆ ಒಂದು ಹಸನಾದಾಗ ರೈತರು ಭಾಳ ಹಸನಾಗಂಥದ್ದು ಕೆಲಸ ಆಗ್ತದ. ಇಲ್ಲೇನಪ್ಪ ಅಂತಂದ್ರೆ ರೈತರ ಭಾಳ ಏನಪ್ಪಾ ಅಂದ್ರೆ ಇವತ್ತು ಮೂರಬಟ್ಟಿಯಾಗಿ ಹೋಗ್ತದೆ. ಇಲ್ಲೇನ ಡ್ಯಾಮ್ ಇಲ್ಲ, ಕುರಿ ಕಂಟೆ ಇಲ್ಲ, ಏನೂ ಇಲ್ಲ. ಇದೇ ಮಲ್ಲಾಬಾದ್ ಏತ ನೀರಾವರಿ ಬಂದ್ರೆ ಒಂದು 4 ಚೀಲ ಬೆಳಿತೀವಿ. ಇದಿಲ್ಲಪ್ಪ ಅಂದ್ರೆ ರೈತರು ಭಾಳ ಸತ್ಯನಾಶ ಆಗೋದಂದ್ರೆ ಕಾಯಂ.
ಒಟ್ಟಾರೆಯಾಗಿ 16 ವರ್ಷಗಳ ಹೋರಾಟದ ಫಲವಾಗಿ ಸಿಕ್ಕಂತ ಮಲಬಾದ್ ನೀರಾವರಿ ಯೋಜನೆ ಏನಿದೆ ಇದು ಸಂಪೂರ್ಣ ಹಿಡಿದಿದ್ದು ಇತ್ತ ಕಡೆ ಇಲ್ಲಿನ ಶಾಸಕರು ಮತ್ತು ಸಚಿವರು ಗಮನ ಹರಿಸಿ ಈ ಒಂದು ಕಾಮಗಾರಿಯನ್ನು ಉತ್ತಮ ಗುಣಮಟ್ಟದತ್ತ ಸಾಗಿಸಬೇಕು ಅನ್ನೋದು ಇಲ್ಲಿನ ರೈತರ ಆಗ್ರಹವಾಗಿರ್ತಕ್ಕಂಥದ್ದು. ನಾನು ಕಲಬುರಗಿಯಿಂದ ರಾಜಶೇಖರಯ್ಯ, ರಾಜ್ ನ್ಯೂಸ್ಗಾಗಿ. ಹೀಗೆ ನೀರು ಪೂರೈಕೆ ಮಾಡೋ ಉಪಕಾಲುವೆ ಕಾಮಗಾರಿ 100 ಕೋಟಿ ಹಣವನ್ನ ವೆಚ್ಚ ಮಾಡಿ ಇಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದೆ ಅನ್ನೋಂಥದ್ದು ಕೂಡ ಇಲ್ಲಿನ ರೈತರು ಕೂಡ ಹೇಳ್ತಾ ಇದ್ರು. ಅದರಲ್ಲೂ ಕೂಡ ಈ ಒಂದು ಯೋಜನೆ ಇಲ್ಲಿನ ಜೀವನಾಡಿ ಆಗಿತ್ತು ಹಲವು ರೈತರಿಗೆ, ಸುತ್ತಮುತ್ತ ಗ್ರಾಮಗಳಿಗೆ. ಬಟ್ ಈಗ ಅಧಿಕಾರಿಗಳ ವಿರುದ್ಧ ಅಂತಂದ್ರೆ ಕಾಮಗಾರಿ ಮಾಡ್ತಾ ಇರುವಂತಹ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಈ ರೀತಿಯಾಗಿ ಇಲ್ಲಿರುವ